ಹಾಯ್ ಎಲ್ರಿಗೂ ನಮಸ್ಕಾರ. IPL ಫಟಾಫಟ್ ನ್ಯೂಸ್ಗೆ ಸ್ವಾಗತ. ಬನ್ನಿ ಇವತ್ತಿನ ಫಟಾಫಟ್ 5ನಲ್ಲಿ ಏನಿದೆ ಅಂತ ಕ್ವಿಕ್ ಆಗಿ ನೋಡೋಣ. ಸತತ 5 ಪಂದ್ಯಗಳಿಂದ ಸೋತು ಕಂಗೆಟ್ಟಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಕೊನೆಗೂ ಗೆಲುವಿನ ಹಾದಿಗೆ ಮರಳಿದೆ. ನಿನ್ನೆ ಲಕ್ನೋನಲ್ಲಿ LSG ವಿರುದ್ಧದ ಪಂದ್ಯದಲ್ಲಿ ಕ್ಯಾಪ್ಟನ್ ಧೋನಿ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡರು. LSGಯನ್ನು 166 ರನ್ಗಳಿಗೆ ಕಟ್ಟಿ ಹಾಕಿದರು. LSG ಪರ ರಿಷಬ್ ಪಂತ್ ಅರ್ಧಶತಕ ಬಾರಿಸಿ ಫಾರ್ಮ್ಗೆ ಮರಳಿದ್ದಾರೆ. 167 ರನ್ಗಳ ಟಾರ್ಗೆಟ್ ಅನ್ನು ಬೆನ್ನತ್ತಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ MS ಧೋನಿ ಹಾಗೂ ಶಿವಮ್ ದುಬೆ ಅವರ ಆಸರೆಯಿಂದ ಕೊನೆಯ ಓವರ್ನಲ್ಲಿ ಗೆಲುವು ಕಂಡರು. ಎಕಾನಾ ಸ್ಟೇಡಿಯಂ ಲಕ್ನೋನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಧೋನಿ ಜಪ ಜೋರಾಗಿತ್ತು. ಹಾಗೆ ಧೋನಿಯ ಪ್ರದರ್ಶನ ಕೂಡ ಅದ್ಭುತವಾಗಿತ್ತು. 43ರ ವಯಸ್ಸಲ್ಲೂ ಧೋನಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದು ದಾಖಲೆ ಮಾಡಿದ್ದಾರೆ. ಈ ಪಂದ್ಯದಲ್ಲಿ 1 ಕ್ಯಾಚ್, 1 ಸ್ಟಂಪಿಂಗ್, 1 ರನ್ಔಟ್ ಹಾಗೂ ಕೊನೆಯ ಓವರ್ಗಳಲ್ಲಿ ಅದ್ಭುತ ಬ್ಯಾಟಿಂಗ್ ಮಾಡಿ CSKಯ ಗೆಲುವಿಗೆ ಕಾರಣರಾದರು. ಈ IPLನಲ್ಲಿ ರಿಟೈರ್ಡ್ ಔಟ್ ಆಗಿದ್ದರ ಬಗ್ಗೆ ತಿಲಕ್ ವರ್ಮಾ ಕೊನೆಗೂ ಮೌನ ಮುರಿದಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದ ನಂತರ ಮಾತನಾಡಿದ ಅವರು, ತಂಡದ ಹಿತದೃಷ್ಟಿಯಿಂದ ಕೋಚ್ ಹಾಗೂ ಮ್ಯಾನೇಜ್ಮೆಂಟ್ ಈ ನಿರ್ಧಾರ ಮಾಡಿದ್ದಾರೆ. ಅದನ್ನು ನಾನು ಪಾಸಿಟಿವ್ ಆಗಿ ತಗೊಂಡಿದ್ದೇನೆ. ನಾನು ಅದನ್ನು ಹೇಗೆ ನೋಡುತ್ತೇನೆ ಎನ್ನುವುದು ತುಂಬ ಮುಖ್ಯವಾಗಿತ್ತು. ಹಾಗೂ ಅವರು ಎಲ್ಲೇ ನನ್ನನ್ನು ಬ್ಯಾಟ್ ಮಾಡುವಂದರೂ ಸದಾ ನಾನು ಬ್ಯಾಟ್ ಮಾಡಲು ಸಿದ್ಧನಿರುತ್ತೇನೆ ಎಂದು ಹೇಳಿದ್ದಾರೆ. ಕರ್ನಾಟಕದ ಕ್ರಿಕೆಟರ್ ಸ್ಮರಣ್ ರವಿಚಂದ್ರನ್ಗೆ ಈಗ IPLನಲ್ಲಿ ಆಡುವ ಅವಕಾಶ ಲಭಿಸಿದೆ. ಸನ್ರೈಸರ್ಸ್ ಹೈದರಾಬಾದ್ ತಂಡದ ಆಡಮ್ ಜಂಪಾ ಗಾಯಗೊಂಡು IPLನಿಂದ ಹೊರಗುಳಿಯಲಿದ್ದಾರೆ. ಇವರ ಬದಲಿ ಆಟಗಾರನಾಗಿ ಸ್ಮರಣ್ ರವಿಚಂದ್ರನ್ ಈಗ ಆಯ್ಕೆಯಾಗಿದ್ದಾರೆ. ಇಂದು IPLನಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಕೋಲ್ಕತಾ ನೈಟ್ ರೈಡರ್ಸ್ ತಂಡವನ್ನು ಎದುರಿಸಲಿದೆ. ಆಡಿದ 6 ಪಂದ್ಯಗಳಲ್ಲಿ KKR 3 ಗೆದ್ದಿದ್ರೆ ಪಂಜಾಬ್ ತಂಡ 5 ಪಂದ್ಯಗಳಲ್ಲಿ 3 ಪಂದ್ಯ ಗೆದ್ದು 2ರಲ್ಲಿ ಸೋಲು ಕಂಡಿದೆ. ಈ ಪಂದ್ಯ ಚಂಡೀಗಢ್ನಲ್ಲಿ 7:30ಕ್ಕೆ ಆರಂಭವಾಗಲಿದೆ.